ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಕ್ರೋಶ ಕುಚ್ಚಿಂದ ಹಿಡಿದು ನಾರ್ಮಲ್ ಕುಚ್ಚವರೆಗೂ ನಾನು ನಿಮಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇವತ್ತು ನಾನು ಫಸ್ಟ್ ಕ್ಲಾಸ್ ಅಂತಾನೆ ತಿಳ್ಕೊಳ್ಳಿ. ಫಸ್ಟ್ ಕ್ಲಾಸಲ್ಲಿ ನಾವು ಕುಚ್ಚು ಹಾಕೋದಕ್ಕೆ ಏನು ಬೇಕು ಮೆಟೀರಿಯಲ್ಸ್ ಅನ್ನೋದನ್ನು ನೋಡೋಣ. ಆನಂತರ ಒಂದೊಂದೇ ಕ್ಲಾಸಲ್ಲಿ ಒಂದೊಂದೇ ವೆರೈಟಿ ಕುಚ್ಚುಗಳನ್ನ ಯಾವ ಥರ ಆ್ಯಡ್ ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ನಮಗೆ ಬೇಕಾಗಿರೋದು ಒಂದು ದಪ್ಪ ಕಣ್ಣಿರೋಂಥ ನಿಡಲ್ಲು. ಇದು ಸಣ್ಣದು ಈ ಸೈಜು ಸಿಗುತ್ತೆ, ದೊಡ್ಡ ಸೈಜ್ ಸಿಗುತ್ತೆ. ದಪ್ಪ ಕಣ್ಣಿರೋ ನಿಡಲ್ ಕಂಪಲ್ಸರಿ ಬೇಕೇ ಬೇಕು. ಆಮೇಲೆ ಜರಿ ಥ್ರೆಡ್ ಆ್ಯಡ್ ಮಾಡ್ಕೊಳೋದಕ್ಕೆ ಒಂದು ನಾರ್ಮಲ್ ನಿಡಲ್ ತಗೊಳ್ಳಿ. ಜರಿ ಥ್ರೆಡ್ ಈ ಥರ ಆ್ಯಡ್ ಮಾಡ್ಕೊಂಡು ನಾವು ಲಾಕ್ ಮಾಡೋದಕ್ಕೆ. ಆಮೇಲೆ ಜರಿ ಥ್ರೆಡ್ ಬೇಕು. ಇದು ಆದಷ್ಟು ವೈರ್ ಇರೋದು ತಗೊಂಡ್ರೆ ಚೆನ್ನಾಗಿ ಶೈನಿಂಗ್ ಆಗಿ ಚೆನ್ನಾಗಿರುತ್ತೆ. ಥ್ರೆಡ್ ಇರೋದು ತಗೊಂಡ್ರೆ ಅಷ್ಟು ಶೈನಿಂಗ್ ಇರಲ್ಲ. ಆಮೇಲೆ ನಾವು ಎಳಿಬೇಕಾದ್ರೆ ಸ್ವಲ್ಪ ಇದಾಯ್ತು ಅಂದ್ರೆ ವೈಟ್ ದಾರ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಬಳಕೆ ಬರುತ್ತೆ. ಕಲರ್ ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸುತ್ತೆ. ಆಮೇಲೆ ನಮ್ಗೆ ನೆಕ್ಸ್ಟ್ ಬೇಕಾಗಿರೋದು ಸಿಂಗಲ್. ನಾವು ಫಸ್ಟ್ ಬೇಸಿಕ್ ಆಗಿ ಬೇಬಿ ಕುಚ್ಚಿಂದ ಸ್ಟಾರ್ಟ್ ಮಾಡೋದ್ರಿಂದ ಒಂದು ಸಿಂಗಲ್ ಕಲರು ಸಿಲ್ಕ್ ಥ್ರೆಡ್ ತಗೊಳ್ಳಿ. ಆಮೇಲೆ ಇದು ನಾನು ತೋರಿಸ್ತಾ ಇರೋದು 10 ನಂಬರ್ ದಾರ. ಇದು ಸ್ವಲ್ಪ ಮಂದಕ್ಕಿರೋದು, ಯಾಕಂದ್ರೆ ನಾವು ಕುಚ್ಚು ದಾರ ಆ್ಯಡ್ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಇದೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಈ ಥರ ದಾರ ಇಲ್ಲ ಅಂದರೆ ನಾವು ಬಟ್ಟೆ ಹೊಲಿತೀವಲ್ಲ ದಾರನೇ, ಅದನ್ನೇ ಒಂದು 5-6 ಸ್ಟ್ಯಾಂಡರ್ಸ್ನ ಆ್ಯಡ್ ಮಾಡಿಕೊಂಡು ಈ ದಪ್ಪ ನಿಡಲ್ಗೆ ಹಾಕಿ ಲಾಕ್ ಮಾಡ್ಕೋಬೇಕು. ಅದು ಯಾವ ಥರ ಮಾಡೋದಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ನಮಗೆ ಇದು ಸಿಂಪಲ್ಲು, ಹಾಕೋಕ್ಕೆ ತುಂಬ ಸುಲಭ. ತೆಗೆಯೋದಕ್ಕೂ ಮತ್ತೆ ದಾರ ನಮಗೆ ಈ ದಾರ ಕಟ್ಟಿರೋದ್ರಿಂದ ನಮಗೆ ದಾರನೂ ಸಿಲ್ಕ್ ಥ್ರೆಡ್ ನಮಗೇನು ವೇಸ್ಟ್ ಆಗಲ್ಲ. ನಮ್ಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಇದನ್ನ ಕಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಳೋದು ಅಷ್ಟೇ. ಇದು ತುಂಬಾ ಸುಲಭ. ಅದು ಇದು ಚಿಕ್ಕದಾಗಿ ಲಾಕ್ ಮಾಡ್ಕೊಂಡು ಗಂಟು ಹಾಕೊಳ್ಳೋಣ. ನಾವು ಕುಚ್ಚಾಕೋದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತೆಲ್ಲ ಫಸ್ಟೇ ಈ ವಿಡಿಯೋದಲ್ಲೇ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ನಮಗೆ ಒಂದು ಬಟ್ಟೆ ಬೇಕು. ನೀವು ಯಾವುದಾದ್ರೂ ಒಂದು ಮಾಮೂಲಿ ಕಾಟನ್ನೇ ತೊಗೊಳ್ಳಿ. ಫಸ್ಟು ಕಾಟನ್ ಬಟ್ಟೆ ತೊಗೊಳ್ಳಿ. ಅದು ಈ ಥರ ಕೋರ ಇದ್ರೂ ಪರವಾಗಿಲ್ಲ, ಅಥವಾ ನಿಮಗೆ ಜಿಗ್ಜಾಗ್ ಮಾಡ್ಕೊತೀವಿ ಅಂದ್ರೂ ಪರವಾಗಿಲ್ಲ. ಜಿಗ್ಜಾಗ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಯಾವುದಾದ್ರೂ ಲೇಸ್ಗಳಿದ್ರೆ ಚೆನ್ನಾಗಿ ಎಜ್ಜು ಕರೆಕ್ಟಾಗಿರೋಂಥ ಸಾಫ್ಟಾಗಿರೋಂಥ ಲೇಸ್ಗಳಿದ್ರೆ, ಬಾರ್ಡ್ರ್ಗಳದ್ದು ಬರುತ್ತಲ್ಲ ಆ ಥರ ಲೇಸ್ಗಳಿದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ಈ ಥರ ಕೋರ ಬಟ್ಟೆ ಒಂದಕ್ಕೆ ಜಿಗ್ಜಾಗ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ನಾನು ಕ್ರೋಶ ಕುಚ್ಚುಗಳು, ಬೇಬಿ ಕುಚ್ಚುಗಳು ಇಂಥವೆಲ್ಲ ಹಾಕಿ ಕ್ಯಾಟ್ಲಾಗ್ ಮಾಡೋದಕ್ಕೆ ಅಂತ ಈ ಥರ ಮಂದಕ್ಕಿರೋ ಬಟ್ಟೆ ಮಾಡಿಟ್ಕೊಂಡಿರೋದು. ನೀವು ಯಾವ್ದು ಬಟ್ಟೆ ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈ ಕ್ರೋಶದಲ್ಲಿ ತುಂಬ ನಂಬರ್ಸ್ ಇರುತ್ತೆ. ನಾವು ಆ ನಂಬರ್ಸ್ಗಳಲ್ಲಿ ಯೂಸ್ ಮಾಡಿ ಸಾಮಾನ್ಯವಾಗಿ 14 ನಂಬರ್ ಅಂತ ಹೇಳ್ತಾರೆ. 14 ನಂಬರಲ್ಲಿ ಬಿಗಿನರ್ಸು ಕ್ರೋಶ ಕುಚ್ಚು ಕಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು 14 ನಂಬರ್ ನೋಡಿ ಎಷ್ಟು ಪಾಯಿಂಟು ಎಷ್ಟು ಸಣ್ಣ ಇದೆ ಅಂತ. ಈ 14 ನಂಬರು ಕ್ರೋಶ ಕುಚ್ಚಲ್ಲಿ ನಾವು ಕಲಿಯೋದಕ್ಕೆ ಕಷ್ಟ ಆಗಲ್ಲ. ಯಾಕೆಂದರೆ 16 ಎಳೆ 6 ಎಳೆ ಎತ್ತಬೇಕು ಅಂದರೆ ಈ ಕ್ರೋಶದಲ್ಲಿ ನೋಡಿ ಪಾಯಿಂಟ್ ತುಂಬ ಸಣ್ಣ ಇರುತ್ತೆ. ಎಳೆಗಳು ಬಿಟ್ಕೊತಾ ಇರುತ್ತೆ. ತುಂಬ ಇದು ಕಷ್ಟ ಆಗುತ್ತೆ. ಬಿಗಿನರ್ಸ್ಗಂತೂ ತುಂಬ ಬೇಜಾರಾಗ್ಬಿಡುತ್ತೆ. ಅದಕ್ಕಂತ ಅವ್ರು ಏನ್ ಮಾಡ್ಬೇಕು ನೋಡಿ, 8ನೇ ನಂಬರು ಕ್ರೋಶ ಈ ಪಾಯಿಂಟ್ ನೋಡಿ ಎಷ್ಟಿದೆ ಅಂತ. ಇದರಲ್ಲಿ ಸುಲಭವಾಗಿ ನಾವು ಸಿಲ್ಕ್ ಥ್ರೆಡ್ ನ 6 ಎಳೆ ಅದು 5 ಎಳೆ ಸುಲಭವಾಗಿ ತೆಗಿಬಹುದು. ಇದು 8ನೇ ನಂಬರ್ ಥ್ರೆಡ್ ನೀಡಲು. ಇದು 14 ನಂಬರ್ ಅನ್ನು ತೋರಿಸಿದ್ರೆ ಈ ಪಾಯಿಂಟ್ ಏನಿದ್ರು ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತಲ್ಲ ಅಂಥವ್ರು ಯೂಸ್ ಮಾಡೋಂಥದ್ದು. ಬಿಗಿನರ್ಸ್ಗೆ ಈ ಸದ್ಯಕ್ಕೆ ಈ ನಂಬರ್ ನಾನು ರೆಕಮೆಂಡ್ ಮಾಡಲ್ಲ. ನೆಕ್ಸ್ಟು ಚೆನ್ನಾಗಿ ಪ್ರಾಕ್ಟೀಸ್ ಆಯಿತು ಕ್ರೋಶ ಅಂತ ಅಂದವ್ರಿಗೆ ಆವಾಗ ಯೂಸ್ ಮಾಡೋಣ. ಈಗ ನಾವು 9ನೇ ನಂಬರ್ ನೋಡಿ, 9 ನಾನು ಯೂಸ್ ಮಾಡೋದು 9, 8, 7 ಇವೆಲ್ಲ ನಮಗೆ ಸುಲಭವಾಗಿ ಸಿಲ್ಕ್ ಥ್ರೆಡ್ ನಮಗೆ ಬೇಜಾರಿಕ್ಸಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕ್ರೋಶೋದಕ್ಕೆ ಲಾಕ್ ಆಗಿ ಬರುತ್ತೆ. ಈ ನಂಬರ್ಗಳನ್ನ ನಾವು ಯೂಸ್ ಮಾಡೋಣ. ಈ ಥರದ್ದು ಒಂದು 2 ಪಾಯಿಂಟ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕೆಂದರೆ ಈ ಕೆಳಗೆ ನೀಡೋದು ಕ್ರೋಶನ ಕೆಳಗೆ ಬಿದ್ದಿದ ತಕ್ಷಣ ಈ ಪಾಯಿಂಟು ಹೋಗ್ಬಿಟ್ರೆ ನಾವು ವರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ತಕ್ಷಣ ಹುಡ್ಕೊಳ್ಳೋವಾಗ ಒಂದು 2 ಸ್ಪೇರ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ತೋರಿಸ್ತೀನಿ. ಈ ಥರ ಒಂದು ಬುಕ್ ಇಟ್ಕೊಳ್ಳಿ. ಈಗ ನಾನು ಬೇಸಿಕಲ್ಲಿ ತೋರಿಸ್ಕೊಡ್ತಾ ಇರೋದ್ರಿಂದ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಬೇಬಿ ಕುಚ್ಚು ಅಂದ್ರೆ ಜಾಸ್ತಿ ದಪ್ಪನೂ ಹಾಕಲ್ಲ, ಸಿಂಪಲ್ ಆಗಿ ಹಾಕೋದು. ಈ ತರ ಲಾಕ್ ಮಾಡ್ಕೊಂಡು ನಾವು ಸುತ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು, ಬೇಬಿ ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಸುತ್ಕೊಳ್ಳೋಣ. ನೀರು ಮಾಡ್ಕೊಂಡು ಈಗ ನಾನು ನೋಡಿ 50 ಎಳೆ ಸುತ್ಕೊಂಡಿದ್ದೀನಿ. 50 ಎಳೆ ಏಕೆಂದ್ರೆ ನಾವು ಬೇಬಿ ಕುಚ್ಚು ಹಾಕೋದ್ರಿಂದ ಜಾಸ್ತಿ ದಪ್ಪನೂ ಹಾಕ್ಬಾರ್ದು. ಸಣ್ಣಕ್ಕೆ ಚಿಕ್ಕದಾಗೂ ಹಾಕ್ತಾರೆ, ಉದ್ದುದ್ದಕ್ಕೂ ಹಾಕ್ತಾರೆ. 1 ಇಂಚು ಇರುತ್ತೆ, 3/4 ಇಂಚು ಇರುತ್ತೆ. ಮಿನಿಮಮ್ 3/4 ಇಂಚು ನಾವು ಬೇಬಿ ಕುಚ್ಚನ್ನ ಹಾಕೋದು. 1 ಇಂಚು 1.5 ಇಂಚುವರೆಗೂ ಹಾಕ್ಸ್ಕೊತಾರೆ. ಇಷ್ಟಪಡೋರು ಅದು ಸ್ವಲ್ಪ ಉದ್ದ ಲೆಂತ್ ಇಕ್ಕೊಂತಾರೆ. ನಾವು ಬೇಬಿ ಕುಚ್ಚು ಹಾಕೋದ್ರಿಂದ ನಾನು 3/4 ಇಂಚಿಗೆ ಅಂದ್ರೆ ಇದು ದಪ್ಪನೂ ಬೇಡ ಸಣ್ಣನೂ ಬೇಡ ನೋಡಿತಾ ನಾನು ದಾರಕ್ಕೆ ನಿಮ್ಗೆ ವಿಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ. ನಾವು ಏನೋ ರೆಗ್ಯುಲರ್ ಆಗಿ ಹಾಕ್ಬೇಕಂದ್ರೆ ಇನ್ನೂ ಜಾಸ್ತಿ ಉದ್ದ ಒಂದೇ ಸರಿ ತೊಗೊಳ್ತೀವಿ ಎಷ್ಟು ಬೇಕು ಅಂತ. ನಾವು ಕಾಲಲ್ಲಿ ಸುತ್ಕೊಂಡು ಅಥವಾ ಒಂದು ಟೇಬಲ್ಗೆ ಲಾಕ್ ಮಾಡಿ ಸುತ್ಕೊಂಡು ಈ ಥರ ಮಾಡ್ಕೊತೀವಿ. ಈ ಥರ ಎಲ್ಲ ನೀಟಾಗಿ ಸುತ್ಕೊಂಡ್ಮೇಲೆ ನಾವು ಈ ಸೂಜಿಗೆ, ನಾನು ಆಗಲೇ ತೋರಿಸಿದ್ನಲ್ಲ, ಈ ಸೂಜಿಗೆ ಈ ಥರ ದಾರ ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಈ ಸೂಜಿಯಲ್ಲಿ ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಫಸ್ಟೇ ಕಟ್ ಮಾಡಬಾರ್ದು. ಆಮೇಲೆ ಮತ್ತೆ ಅದನ್ನ ಒಳಗಡೆಯಿಂದ ನಾವು ಇದನ್ನ
ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡಾಗ ಅದು ನೀಟಾಗಿ ಲಾಕ್ ಆಗಿಬಿಡುತ್ತೆ. ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಈ ಥರ ಲಾಕ್ ಆಗುತ್ತೆ. ಈಗ ಲಾಕ್ ಆದಮೇಲೆ ನಾವು ಇಲ್ಲಿ ಏನು ಎಡ್ಜ್ ಇರುತ್ತಲ್ಲ, ಇಲ್ಲಿ ನೀಟಾಗಿ ನಾವು ಬುಕ್ಕಿಂದ ಸ್ಪೇರ್ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನಾನು ಬೇಸಿಕಲ್ಲಿ ಸಿಂಪಲ್ಲಾಗಿ ಬೇಸಿಕ್ ತೋರಿಸ್ತಾ ಇರೋದಂದ್ರೆ ಬಿಗಿನರ್ಸು ಜಾಸ್ತಿ ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡು ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಹಾಕೋರು ಇಷ್ಟಿಷ್ಟೇ ತೊಗೊಳ್ಳಿ. ಇಷ್ಟಿಷ್ಟು ತೊಗೊಂಡು ನೀಟಾಗಿ ಇವಾಗ ನಾವು ಲಾಕ್ ಮಾಡ್ಕೊಂಡಿದ್ದಾಯ್ತು. ಸೂಜಿಗೆ ಲಾಕ್ ಮಾಡ್ಕೊಂಡ್ಬಿಟ್ರೆ ದಾರ ವೇಸ್ಟ್ ಆಗಲ್ಲ, ಗೂಡು ಕಟ್ಕೊಳಲ್ಲ, ನೀಟಾಗಿ ಇರುತ್ತೆ. ಈ ಥರ ಸೆಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ಕಾಣಿಸ್ತಿದ್ರೆ ಈ ಥರ ಸೆಟ್ ಮಾಡ್ಕೋಬೇಕು. ಮತ್ತೆ ನಾವು ಪದೇ ಒಂದ್ಸರಿ ಲಾಕ್ ಆದ್ಮೇಲೆ ಮತ್ತೆ ಪದೇ ಮಾಡೋದಕ್ಕಾಗೋದಿಲ್ಲ. ಸಣ್ಣ ಸೂಜಿಗೂ ಸಹ ನಾವು ಸಿಲ್ಕ್ ಜೆರಿ ಥ್ರೆಡ್ನ ಆ್ಯಡ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಾನು ಬಿಗಿನರ್ಸ್, ನಾನು ಇಲ್ಲಿ ಸಿಂಪಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತಾ ಇರೋದ್ರಿಂದ ನಾನು ಇದೇ ಥರ ಇಲ್ಲೇ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ಸೀರೆಗೆ ಏನಕ್ಕ ಆ್ಯಡ್ ಮಾಡೋದು ಈ ಥರ ಬಟ್ಟೆ ಈ ಥರ ನೀಟಾಗಿ ಸೆಟ್ ಮಾಡ್ಕೋಬೇಕು. ಇದ್ರ ಮೇಲೆ ಯಾವುದಾದ್ರು ಒಂದು ಪಿಲ್ಲೋ ಅಂತದ್ದು ಏನಾದರೂ ಆ್ಯಡ್ ಮಾಡಿ ಇಟ್ಕೋಬೇಕು. ನಾನು ಹಿಂಗಲ್ಲಿ ತಗೊತಾ ಇದ್ದೀನಿ. ಈಗ ನೋಡಿ, ನಾವು ಈ ಬೇಬಿ ಕುಚ್ಚನ್ನ ಮುಕ್ಕಾಲು ಇಂಚಿಗೆ ಹಾಕಬೇಕು. ನಾವು ಫಸ್ಟ್ ನಿಮ್ಗೆ ಬಿಗಿನರ್ಸ್ ಆದರೆ ಒಂಚೂರು ಮಾರ್ಕ್ ಮಾಡ್ಕೊಳ್ರಿ. ಈ ಥರ ನಾನು ಇಲ್ಲಿ ತೂಕಕ್ಕೆ ನೀಟಾಗಿ ಬಟ್ಟೆ ಸ್ಟಿಪ್ ಆಗಿರ್ಬೇಕು ಅಂತ ಇಲ್ಲಿ ಒಂದು ಬುಕ್ ಮೇಲೆ ಬುಕ್ ಇಟ್ಟಿದ್ದೀನಿ. ನೀವು ಇದೇ ಥರನೇ ಹಾಕಿದ್ರೆ ಸುಲಭ ಕಲಿಬೋದು. ಸೀರೆಗೆ ಹಾಕಬೇಕಾದ್ರೆ ಒಂದು ಟೇಬಲ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ತೂಕವಾಗಿರೋಂಥ ಒಂದೆರಡು ದಪ್ಪದ ಪಿಲ್ಲೋಗಳನ್ನ ಆ್ಯಡ್ ಮಾಡಿಬಿಟ್ಟು ನೀವು ಮಾಡ್ಬೋದು. ಈಗ ನೋಡಿ, ನಾನು ಬೇಸಿಕಲ್ಲಿ ಹಾಕೋದ್ರಿಂದ 1/2 ಇಂಚು ಮೇಲೆ ತಗೋಬೇಕು. ಯಾಕೆಂದ್ರೆ ಫುಲ್ ಎಜ್ಜಿಗೆ ತಗೊಂಡ್ಬಿಟ್ಟಾಗ ನಾವು ಕುಚ್ಚು ಪರ್ಫೆಕ್ಟ್ ಆಗಿ ಬರಲ್ಲ. 1/2 ಇಂಚ್ಗಿಂತ ಸ್ವಲ್ಪ ಮೇಲೆ ತಗೋಬೇಕು. ಅಕಸ್ಮಾತ್ ಏನಾದ್ರು ನಿಮ್ಗೆ ಬಟ್ಟೆ ಮಂದ ಆಯ್ತು, ಈ ತರ ಹಿಡಿದಿದ್ರೆ ಕಷ್ಟ ಆಯ್ತು ಅಂತ ಅನ್ಸಿದಾಗ ಅದಕ್ಕೂ ಒಂದು ಟೆಕ್ನಿಕ್ ಇದೆ, ತೋರಿಸ್ಕೊಡ್ತೀನಿ ನಾನು. ಕೆಳಗಡೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು, ಅದಕ್ಕೆ ನಾನು ಟೀಪಾಯಿ ಕೆಳಗಡೆ ಕೊಟ್ಟಿದ್ದೀನಿ. ಈ ಥರದ್ದು ಕ್ರೋಶ ಸಿಗುತ್ತಲ್ಲ, ಕ್ರೋಶ ತಗೊಂಡು ನಾವು ಆ ಕ್ರೋಶ ಫುಲ್ ಒಳಗೆ ಬರೋ ಥರ ಎಳ್ಕೊಂಡಾಗ ಹೋಲು ದೊಡ್ಡದಾಗುತ್ತೆ. ಆವಾಗ ನಾವು ಸುಲಭವಾಗಿ ಇದರಲ್ಲಿ ಈ ಬಾರ್ಡರ್ ಬ್ಲೌಸ್ ಸೀರೆಗಳು ಬರುತ್ತಲ್ಲ, ಆವಾಗ ನಾವು ಇದನ್ನು ಯೂಸ್ ಮಾಡೋದು. ಸೀರೆ ಪನ್ನ ಬಂದಾಗ ನಮಗೆ ಸುಲಭವಾಗಿ ಈ ನೀಡಲ್ಲೇ ನೀಟಾಗಿ ಒಳಗೆ ಹೋಗ್ಬಿಡುತ್ತೆ. ಆವಾಗ ಸೀರೆ ಆದಷ್ಟು ನೀಟಾಗಿ ತೂತು ಅಗಲಾಗುತ್ತೆ. ಈ ಮಾಮೂಲಿ ಬಾರ್ಡರ್ ಅಂತ ಅದು ಸ್ಟಿಕ್ಕಾಗಿರೋಂಥ ಬಟ್ಟೆ ಈ ಥರದ್ದು ಬಂದಾಗ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ಎಳೆದು ತುಂಬ ಕಷ್ಟಪಡ್ತಾರೆ. ಅದ್ರ ಬದಲು ಈ ಥರದೊಂದು ಕ್ರೋಶ ತಗೊಳ್ಳಿ. ಈ ಥರ ನೀಟಾಗಿ ಸುಲಭವಾಗಿ ಈ ಥರ ಫುಲ್ ಹಿಂಗೆ ಎಳೆದ್ರೆ ಹೋಲ್ ದೊಡ್ಡದಾಗುತ್ತೆ. ಈಗ ಸುಲಭವಾಗಿ ನಾವು ದಾರನ ನೀಟಾಗಿ ಎಳಿಬೋದು. ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ. ನಮಗೆ ಬೇಬಿ ಕುಚ್ಚು 1/4 ಇಂಚು ಅಂತ ಹೇಳಿದ್ನಲ್ಲ, 1/4 ಇಂಚು 1/2 ಇಂಚು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ವಿಡ್ತಲ್ಲಿ ನಾವು ಕಟ್ ಮಾಡ್ಬೋದು. ಕೆಲವರು ನಮಗೆ ಸ್ವಲ್ಪ ದೊಡ್ಡದಾಗಿ ಫಸ್ಟ್ ಹೇಳ್ಬಿಡ್ತಾರೆ, ಕಸ್ಟಮರ್ ಹೇಳ್ಬಿಡ್ತಾರೆ ನಮ್ಗೆ ಸ್ವಲ್ಪ ದೊಡ್ಡದಾಗಿ ಇಡ್ರಿ ಅಂತ ಹೇಳ್ತಾರೆ. ಕೆಲವರು ಸಣ್ಣ ಕಿಡಿ ಅಂತಾನು ಹೇಳ್ತಾರೆ. ಈ ಕೋರಂಚು ಎಜ್ಜಲ್ಲಿ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಲೆಂತಲ್ಲಿ. ನಾವು ಅದಕ್ಕಾಗಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಾವು ಲೆಂತ್ಗಿಂತ ಒಂದು ಚೂರು ಜಾಸ್ತಿನೇ ತೊಗೋಬೇಕು. ಬಿಗಿನರ್ಸ್ಗೋಸ್ಕರ ಹೇಳ್ತಾ ಇರೋದು. ಈಗ ನೋಡಿ, ನಮ್ಗೊಂದು ಅಂದಾಜು ಇರುತ್ತೆ, ಇಷ್ಟಿದ್ರೆ ಬೇಬಿ ಕುಚ್ಚು ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ, ಎಷ್ಟು ಚಿಕ್ಕದಾಗಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಲೆಂತಲ್ಲಿ ನಾವು ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ನೋಡಿ, ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ನಾವು ನೆಕ್ಸ್ಟ್ ನಾನು ಸಣ್ಣ ನಿಡಲ್ಗೆ ಜರಿ ಥ್ರೆಡ್ನ ನಾವು ನೀಟಾಗಿ ಲಾಕ್ ಇಟ್ಕೋಬೇಕು, ಕೈಯಲ್ಲಿ ಇಟ್ಕೋಬೇಕು. ಈಗ ನಾವು ಕುಚ್ಚು ಸೆಂಟ್ರಿಂದ ಹಿಂದೆಗಡೆಯಿಂದ ನಾವು ಅದನ್ನು ಮುಂದೆಗಡೆಗೆ ತಗೋಬೇಕು. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಇದನ್ನು ನೀಟಾಗಿ ಗಂಟು ಹಾಕ್ಕೋಬೇಕು. ಈ ಥರ ಗಂಟು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಲೆಫ್ಟ್ ಸೈಡಲ್ಲಿ ಈ ಥರ ಕುಚ್ಚನ್ನ ಇಟ್ಕೋಬೇಕು. ಲೆಫ್ಟ್ ಸೈಡ್ ಟೈಟಾಗಿ ಇಟ್ಕೋಬೇಕು. ಈ ದಾರ ಇಟ್ಕೊಂಡು ನಮ್ಗೆ ಎಷ್ಟು ಮಂದಕ್ಕೆ ಬೇಕೋ ಅಷ್ಟು ಮಂದಕ್ಕೆ ನೀಟಾಗಿ ಸುತ್ಕೋಬೇಕು. ಗೊತ್ತಾಗ್ತಿದಿಲ್ಲ. ಈಗ ನಾವು ಹೂವು ಹೇಗೆ ಯಾವ ಥರ ನಾಟ್ ಹಾಕ್ತೀವಿ ಅದೇ ಥರ ನಾಟ್ ಗೊತ್ತಾಗ್ತದೆ. ಒಂದು 2 ನಾಟ್ ಹಾಕಿ ಟೈಟಾಗಿ ಎಳ್ಕೊಂಡು ನಾವು ಈ ಸುತ್ತಬೇಕಾದ್ರೆ ಟೈಟಾಗಿ ಎಷ್ಟು ಟೈಟ್ ಸಾಧ್ಯ ಆಗುತ್ತೋ ಅಷ್ಟು ಟೈಟ್ ಸುತ್ಕೊಳ್ಳಿ. ನೋಡಿ, ಈ ಥರ ನಾನು ಹೂವು ಕಟ್ಟೋ ಥರ ಒಂದು 2 ಲಾಕ್ ಹಾಕ್ತಾ ಇದ್ದೀನಿ. ಈ ಥರ ನೋಡಿ ನೀಟಾಗಿ ಎಷ್ಟು ಸ್ಟಿಪ್ಪಾಗಿ ಕುತ್ಕೊಳುತ್ತೆ. ಈಗ ನಾವು ಅದನ್ನು ಡೈರೆಕ್ಟ್ ಕಟ್ ಮಾಡಬಾರ್ದು, ಯಾಕೆಂದ್ರೆ ವೈರ್ ಆಗಿರೋದ್ರಿಂದ ಇದು ಬೇಗ ಲೂಸ್ ಆಗಿ ಬಂದ್ಬಿಡುತ್ತೆ. ಈಗ ನಾವೇನು ಜೆರಿ ಥ್ರೆಡಲ್ಲಿ ಲಾಕ್ ಮಾಡಿದ್ದೀವಿ ಅದ್ರ ಒಳಗಡೆಯಿಂದ ನಾವು ಇದು ಸೂಜಿನ ಈಚೆ ತಗೋಬೇಕು. ನಾವು ಟೈಟಾಗಿ ಸುತ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ನಿಮಗೆ ಟೈಟಾಗಿ ಸುತ್ತಿಲ್ಲ ಅಂದರೆ ಲುಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ವೈರ್ ಆಗಿರೋದ್ರಿಂದ ಲೂಸ್ ಆಗಿಬಿಡುತ್ತೆ. ಆದಷ್ಟು ನೀವು ಟೈಟಾಗಿ ಸುತ್ಕೊಳ್ಳಿ, ಸುಲಭವಾಗಿ ಎಳ್ಕೊಬೋದು. ಗೊತ್ತಾಗ್ತಿದೆಯಲ್ಲ. ಈಗ ಇದನ್ನ ನಿಮ್ಗೆ ಈ ಥರ ಮೇಲೆ ಜರಿ ಥ್ರೆಡ್ ಏನು ನಮಗೆ ಕಾಣಿಸೋದು ಇಷ್ಟ ಇಲ್ಲ
ಬೇಡ ಚೆನ್ನಾಗಿರಲ್ಲ ಬೇಡ ಅಂತಂದವರು ಒಳಗಡೆ ನೀಟಾಗಿ ಒಳಗಡೆ ಹಾಕಿ ತೊಗೋಬೋದು. ನಾನು ಮೇಲೇನೆ ತೊಗೊಂಡಿದ್ದೀನಿ. ನೀವು ಬೇಡ ಅಂದರೆ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೊಬೋದು. ನೋಡಿರಿ ಸುಲಭವಾಗಿ ಬೇಬಿ ಕುಚ್ಚು. ನಮಗೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬೇಬಿ ಕುಚ್ಚು. ಇದಕ್ಕೆ ನಾನು 200 ರೂಪಾಯಿ ತೊಗೊತೀನಿ ಫ್ರೆಂಡ್ಸ್. ಇನ್ನು ಈ ಹಳ್ಳಿ ಕಡೆ ಕೊಡೋದು ಅಷ್ಟೇ 200 ರೂಪಾಯಿ. ಯಾಕೆಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಜಾಸ್ತಿ ವಿವರಣೆ ಕೊಡೋಕೆ ಹೋಗ್ತಾ ಇಲ್ಲ. ನೆಕ್ಸ್ಟು ಸ್ಟೆಪ್ಪಲ್ಲಿ ಬೀಡ್ಸ್ ಆ್ಯಡ್ ಮಾಡ್ಕೊಳೋದು, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ನಾನು ಎಲ್ಲ ಥರ ವಿಡಿಯೋ ಒಂದೊಂದೇ ವಿಡಿಯೋಗಳನ್ನ ನಾನು ಮಾಡಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ವಿಡಿಯೋ, ನಿಮ್ಗೆ ಏನಾದ್ರೂ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.